N24 ಕನ್ನಡ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ವಿಚಾರದಲ್ಲಿ ಬಿಜೆಪಿ ಮೊಸಳೆ ಕಣ್ಣೀರು ಸುರಿಸ್ತಾ ಇತ್ತು. ಇದರಲ್ಲೂ ರಾಜಕೀಯ ಮಾಡಲು ಮುಂದಾಗಿರುವುದು ತುಂಬಾ ನಾಚಿಕೆಗೇಡಿತನ ಸಂಗತಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಲೇವಡಿ ಮಾಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಜಾಣ ಕುರುಡರು, ಜಾಣ ಕಿವುಡರು ಕೂಡ. ಅವರು ಬೇಕಾದಾಗ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಬೇಡವಾದಾಗ ಕಿವುಡುತನ ಇದ್ದ ಹಾಗೆ ವರ್ತಿಸ್ತಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಚಿವರು ಹರಿಹಾಯ್ದಿದ್ದಾರೆ. ಬಿಜೆಪಿಯವರು ಈ ಘಟನೆ ಇಟ್ಟುಕೊಂಡು ರಾಜಕೀಯ ಮಾಡಲು ಹೊರಟಿದ್ದಾರೆ. ಅವರು ಪ್ರತಿಭಟನೆ ಮಾಡಲು ಹೊರಟಿರುವುದು ಚುನಾವಣೆ ಇರೋದ್ರಿಂದ. ಆದರೆ ಚುನಾವಣೆ ಮುಗಿದ ಮರುಕ್ಷಣವೇ ಅವರಿಗೆ ನೇಹಾ ಯಾರು ಅಂತ ಗೊತ್ತಿರೋದಿಲ್ಲ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ರು. ನೇಹಾ ನಮ್ಮ ಸಮಾಜದ ಮಗಳು, ನಮ್ಮ ಮಗಳು ಇದ್ದ ಹಾಗೆ. ಹತ್ಯೆಯಾದ ತಕ್ಷಣವೇ ಖಂಡನೆ ಮಾಡಿದ್ದೇನೆ. ತಕ್ಷಣವೇ ನೇಹಾ ತಂದೆ ತಾಯಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಬಂದಿದ್ದೇನೆ. ಅವಳು ನಿಮ್ಮ ಮಗಳಷ್ಟೇ ಅಲ್ಲ, ನಮ್ಮ ಸಮಾಜದ ಮಗಳು. ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಸರ್ಕಾರದ ಕಡೆಯಿಂದ ಹೋಗಿ ಸಾಂತ್ವನ ಹೇಳಿ ಅತ್ಯಂತ ಕಠಿಣ ಶಬ್ದಗಳಿಂದ ಘಟನೆಯನ್ನ ಖಂಡಿಸಿದ್ದೇನೆ ಎಂದರು. ಬಿಜೆಪಿಯವರು ಇದರಲ್ಲೂ ಕೂಡ ರಾಜಕೀಯ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ತುಂಬಾ ನಾಚಿಕೆಗೇಡು. ದೇಶದಲ್ಲಿ ಇಂತಹ ಪ್ರಕರಣಗಳು ಎಷ್ಟೆಲ್ಲ ಆಗಿದೆ, ಈ ಬಗ್ಗೆ ಅವರ ನಿಲುವೇನು ಎನ್ನುವಷ್ಟನ್ನ ಸ್ಪಷ್ಟಪಡಿಸಬೇಕು. ನಮ್ಮ ಮಗಳು ಆಗಬಾರದಿತ್ತು, ಆಗಿದೆ. ಈಗಾಗಲೇ ಆರೋಪಿಯನ್ನ ಬಂಧಿಸಲಾಗಿತ್ತು. ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಿಸ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಬಿಜೆಪಿಯವರು ಬೇಕಾದಾಗ ಮಾತ್ರ ಖಂಡನೆ ಮಾಡುತ್ತಾ ಎಂದು ಪ್ರಶ್ನಿಸಿದ ಸಚಿವರು, ಇದಕ್ಕೆಲ್ಲ ಜನರೇ ತಕ್ಕ ಉತ್ತರ ಕೊಡ್ತಾರೆ ಎಂದರು. ಇದು ಅವರಿಗೆ ಕರಗತ, ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಅವರಿಗೆ ಕರಗತ. ಇದು ಮುಗಿದ ಮೇಲೆ, ಇಲೆಕ್ಷನ್ ಮುಗಿದ ಮೇಲೆ, ಇವತ್ತನೇ ಹೇಳ್ತೀನಿ ನಾನು, ನೀವು ಬರೆದಿಟ್ಕೊಳ್ಳಿ. ಸರ್ಕಾರ ನೇಹಾ ಹಿರೇಮಠ್, ಯಾಕಂದರೆ ನಮ್ಮ ಕಾರ್ಪೊರೇಟ್ರು ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು, ಅವರ ಕುಟುಂಬದ ಬೆನ್ನಿಗೆ ಇವತ್ತು ನಿಂತಿದ್ದೀನಿ, ನಾಳೆನೂ ನಿಲ್ತೀನಿ, ಇನ್ನು 10 ವರ್ಷ ಹೋದ್ಮೇಲೂ ನಾನು ಅವ್ರ ಮನೆಯ ಒಬ್ಬ ಸಹೋದರಿಯಾಗಿ ನಿಲ್ತೀನಿ. ಆದರೆ ಬಿಜೆಪಿಯವರು ಬರೆದಿಟ್ಕೊಳ್ಳಿ, ಇವತ್ತು ಹೇಳ್ತೀನಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಇದನ್ನು ಇಷ್ಟೊಂದು ಅವ್ರಿಗೆ ಪಾಪ ಅವ್ರಿಗೇನೆ ಕೆಟ್ಟ ಅನಿಸಿದೆ, ನಮ್ಗೆ ಯಾರಿಗೂ ಕೆಟ್ಟ ಅನಿಸಿಲ್ಲ ಅಂತ ಅವ್ರ ಭಾವನೆ. ಇಲೆಕ್ಷನ್ ಮುಗಿದ ದಿನದಿಂದ ಅವರು ಯಾರು ಅಂತಲೇ ಇವರಿಗೆ ಗೊತ್ತಿರೋದಿಲ್ಲ. ಇಲೆಕ್ಷನ್ ಮುಗಿದ 7ನೇ ತಾರೀಕು ಸಾಯಂಕಾಲ 5 ಗಂಟೆ ಆದಮೇಲೆ ನೇಹಾ ಹಿರೇಮಠ್ ಯಾರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಇಂಥ ಒಂದು ಹೇಯ ರಾಜಕಾರಣ ಮಾಡ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಆಗಬೇಕು. ಖಂಡಿತವಾಗ್ಲೂ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಜನ ಈಗ ಹುಚ್ಚರಿಲ್ಲ. ಉತ್ತರ ಪ್ರದೇಶದಲ್ಲಿ 7 ಜನ ರೈತರ ಮೇಲೆ ಪ್ರತಿಭಟನೆ ಮಾಡುವಂಥ ರೈತರ ಮೇಲೆ, ನೀವು ಹರಿಯಾಣದಲ್ಲ, ಎಲ್ಲಿ ಮನೆ ಡೆಲ್ಲಿನಲ್ಲಿ 7 ಜನರ ಮೇಲೆ, ರೈತರ ಮೇಲೆ ನೀವು ಜೀಪನ್ನು ಹಾಯಿಸಿದ್ರಿ. ಹಾಗಾದ್ರೆ ರೈತರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? 7 ಜೀವ ಹೋಯ್ತಲ್ಲ, ಏನಾಯಿತು ಅದ್ರ ಪ್ರಕರಣ? ಒಬ್ಬ ಹೋಮ್ ಮಿನಿಸ್ಟರ್ ಮಗ, ದೇಶದ ಹೋಮ್ ಮಿನಿಸ್ಟರ್ ಮಗ ರೈತರ ಮೇಲೆ ಜೀಪನ್ನು ಹಾರಿಸ್ದ. ಮಣಿಪುರದ ದೇಶದ ಹೆಣ್ಮಕ್ಕಳು ಬೆತ್ತಲೆಯಾಗಿ ಅವ್ರನ್ನ ಓಡಾಡಿಸಿದ್ರು. ಅದ್ರ ಬಗ್ಗೆ ಏನಿಲ್ವಾ? ನೇಹಾ ಹಿರೇಮಠ್ ನನ್ನ ಕುಟುಂಬದ ಮಗಳು, ಅವಳಿಗೆ ಆದಂಥ ಅನ್ಯಾಯ ಬೇರೆ ಮಗಳಿಗೆ ಆಗಬಾರ್ದು. ಅದನ್ನು ನಾವು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಆ ಆರೋಪಿಗೆ ನಾವು ಶಿಕ್ಷಣ ಇದು 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 ನ್ಯಾಚುರಲ್. ಯಾಕಂದರೆ ಒಂದು ಹೆಣ್ಣಾಗಿ ಮಾತಾಡಕ್ಕೆ ಬಯಸ್ತೀನಿ. ಆಗಬಾರ್ದಾಗಿತ್ತ ಆ ಮಗಳಿಗೆ. ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಬೆಳಗಾವಿಗೆ ಅನ್ಯಾಯ ಮಾಡಿಲ್ಲ, ಅವರು ಓಪನ್ ಆಗಿ ಏನಾದರೂ ವೇದಿಕೆಗೆ ಬರೋದಿದ್ರೆ, ನಮ್ಮ ಕಡೆಯವರು ಅವ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ನಮ್ಮ ಕಡೆಯವರು ಕೂಡ ಬರ್ತಾರೆ. ಯಾಕಂತಂದರೆ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಅವರು ಸಹಾಯ ಮಾಡಿದ್ರು, ಕೋವಿಡ್ ಸಂದರ್ಭದಲ್ಲಿ ಅವ್ರ ಕೊಡುಗೆ ಏನು ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಹೈಕೋರ್ಟನ್ನು ತೆಗೆದುಕೊಂಡು ಹೋದರು. IIT ಇಂಜಿನಿಯರಿಂಗ್ ಕಾಲೇಜನ್ನು, ಹೈಕೋರ್ಟ್ ಬೆಳಗಾವಿಗೆ ಆಗಿತ್ತಲ್ಲ, 7 ಜನ ಜಡ್ಜ್ಗಳು ಕೂತ್ಕೊಂಡು ತೀರ್ಮಾನ ಮಾಡಿದ್ರು. ಯಾರು ಅದನ್ನು ಧಾರವಾಡಕ್ಕೆ ತೆಗೆದುಕೊಂಡು ಹೋದ್ರು? ಇವತ್ತು ಇಷ್ಟೊಂದು ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರಲ್ಲ ನಮ್ಮ ರಾಜ್ಯಕ್ಕೆ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಅವ್ರ ಕೊಡುಗೆ ಏನು ನಮ್ಮ ಜಿಲ್ಲೆಗೆ? ಇಂಡಸ್ಟ್ರಿಯಲಿಸ್ಟ್ಗಳನ್ನ ಹೋಗಿ ಕೇಳಿ. ಕೋವಿಡ್ ಸಂದರ್ಭದಲ್ಲಿ ಧಾರವಾಡ ಹುಬ್ಳಿನಲ್ಲಿ ಇಂಡಸ್ಟ್ರಿಗಳು ಚಾಲನೆಯಲ್ಲಿ ನಡೀತಾ ಇತ್ತು, ಓಪನ್ ಆಗಿತ್ತು. ಬೆಳಗಾವಿ ಇಂಡಸ್ಟ್ರಿಯಲಿಸ್ಟ್ಗಳು, ಸರ್ ನಮ್ಮ ಕೆಲಸ ಮಾಡೋರು ಸಾಯ್ತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ, ನಾವು ಬೆಂಗಳೂರು ನಂತರ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು, GST ಪೇಯಿಗಳು, ನಮ್ಮನ್ನು ಸ್ವಲ್ಪ ನೋಡಿ ಅಂತಂದರೆ, ಇದೇ ಜಗದೀಶ್ ಶೆಟ್ಟರ್ ಅವರು ನಮಗೆ ಇಂಡಸ್ಟ್ರಿ ಓಪನ್ ಮಾಡಲಿಕ್ಕೆ ಬಿಡಲಿಲ್ಲ. ಇದು ನಾನು ಹೇಳಿದಲ್ಲ, ಇದು ನನಗೆ ಗೊತ್ತೂ ಇರಲಿಲ್ಲ. ಇದನ್ನು
ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ನಮಗೆ ಹೇಳಿರೋ ವಿಚಾರ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.